ಎಸ್ ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಸುದ್ದಿ, ಅದು ಖಾಸಗಿ ಫೈನಾನ್ಸ್ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಖಾಸಗಿ ಫೈನಾನ್ಸ್ ಬಳಿ ನೀವೇನಾದರೂ ಸಾಲ ಪಡೆದಿದ್ದೀರಾ? ಹಾಗಾದ್ರೆ ಎಚ್ಚರ, ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಖಾಸಗಿ ಫೈನಾನ್ಸ್ ಬಳಿ ಸಾಲ ಪಡೆದಿದ್ದೀರಾ? ಎಚ್ಚರ, ಸಿಕ್ಕಲಿ ಸಾಲ ಪಡೆಯೋ ಮುನ್ನ ಹುಷಾರಾಗಿರಿ. ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂತ ಹೋದ್ರೆ ಮುಂದೆ ಖಂಡಿತವಾಗ್ಲೂ ಕೂಡ ತೊಂದರೆ ತಪ್ಪಿದ್ದಲ್ಲ. ಸಿಕ್ಕಲಿ ಕಡಿಮೆ ಬಡ್ಡಿಗೆ ಏನಾದರೂ ಸಾಲ ಸಿಗುತ್ತೆ ಅಂತ ತೆಗೆದುಕೊಳ್ಳೋದಕ್ಕೆ ಹೋದ್ರೆ ಆಗ ಖಂಡಿತವಾಗ್ಲೂ ಪೇಚಿಗೆ ಸಿಲುಕ್ತೀರಾ, ತೊಂದರೆ ಅನುಭವಿಸ್ತೀರಾ. ಇವರು ಸಾಲ ಕೊಟ್ಟಿದ್ದೇ ಒಂದು, ವಸೂಲಿ ಮಾಡಿದ್ದೇ ಇನ್ನೊಂದು. ಎಸ್, ಅಂತಹ ಸ್ಥಿತಿ. ಇವರು ಸಾಲ ಕೊಟ್ಟಿದ್ದೇ ಒಂದು, ಆದರೆ ವಸೂಲಿ ಮಾಡಿದ್ದೇ ಇನ್ನೊಂದು. ಕೊಟ್ಟ ಸಾಲಕ್ಕಿಂತ ದುಪ್ಪಟ್ಟು ವಸೂಲಿಗೆ ಇಳಿದ ಖಾಸಗಿ ಫೈನಾನ್ಸ್. ಹಣ ಕೊಟ್ಟರು ಮನೆ ಸೀಸ್ ಮಾಡಿ ದಬ್ಬಾಳಿಕೆಯನ್ನ ನಡೆಸ್ತಾ ಇದ್ದಾರಂತೆ. ಖಾಸಗಿ ಫೈನಾನ್ಸ್ ಬಳಿ ಏನಾದರೂ ಸಾಲ ಪಡೆದ್ರೆ ಖಂಡಿತವಾಗ್ಲೂ ತೊಂದರೆಯನ್ನ ಅನುಭವಿಸ್ತೀರಾ. ಸಿಕ್ಕಲಿ ಕಡಿಮೆ ಬಡ್ಡಿಗೆ ಸಾಲ ಸಿಗುತ್ತೆ ಅಂತ ಹೋದ್ರೆ ಇದೇ ಆಗೋದು. ಕೊಟ್ಟ ಸಾಲಕ್ಕಿಂತ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರಂತೆ ಖಾಸಗಿ ಫೈನಾನ್ಸ್ನವರು. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ? ರೈತರ ಜೀವವನ್ನ ಹಿಡಿತಾ ಇವೆ ಖಾಸಗಿ ಫೈನಾನ್ಸ್ಗಳು. ಬರಗಾಲದ ಗಾಯದ ಮೇಲೆ ಖಾಸಗಿ ಫೈನಾನ್ಸ್ ಬರೆ ಎಡಿತಾ ಇವೆ ರೈತರಿಗೆ. ಸಾಲ ಕೊಟ್ಟು ಲೂಟಿಗಿಡಿದಂತೆ ನಡೆದುಕೊಳ್ತಾ ಇದ್ದಾವೆ ಖಾಸಗಿ ಫೈನಾನ್ಸ್ಗಳು. ರೈತರು ರೋಷಿ ಹೋಗಿದ್ದಾರೆ. ಸಾಲ ಮರುಪಾವತಿಗೆ ರೈತರು, ಜನಸಾಮಾನ್ಯರು ಅವರ ಮನೆಗಳನ್ನ ಜಪ್ತಿ ಮಾಡಲಾಗ್ತಾ ಇದೆ. ಹಣವನ್ನ ನೀಡಿದ್ರು ಕೂಡ ಮನೆಗಳನ್ನ ಜಪ್ತಿ ಮಾಡ್ತಾ ಇದ್ದಾರೆ ಅಂತ ರೈತರು, ಜನಸಾಮಾನ್ಯರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇದು ದಾವಣಗೆರೆ ತಾಲೂಕಿನ ಜಮ್ಮಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಸಾಲ ಮರುಪಾವತಿಗೆ ರೈತರು, ಜನಸಾಮಾನ್ಯರ ಮನೆಗಳನ್ನ ಜಪ್ತಿ ಮಾಡಲಾಗ್ತಾ ಇದೆ. ನೋಟಿಸ್ಗಳನ್ನ ನೀಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಮನೆಗಳಿಗೆ ಬೀಗ ಜಡಿಯಲಾಗಿದೆ, ಸೀಸ್ ಮಾಡಿದ್ದಾರೆ. ಸೀಸ್ ಮಾಡುವ ರೀತಿಯಲ್ಲಿ ಮನೆಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ಖಾಸಗಿ ಫೈನಾನ್ಸ್ನವರು. ದಾವಣಗೆರೆ ಜಿಲ್ಲೆಯಲ್ಲಿ ಆದಂತಹ ಘಟನೆ ಇದು. 3 ಲಕ್ಷಕ್ಕೆ 6 ಲಕ್ಷ ಕಟ್ಟುವಂತೆ ನೋಟಿಸ್ ಬಂದಿದೆ. ಆ ನೋಟಿಸ್ ಪ್ರತಿಯನ್ನ ನಾವು ನಿಮಗೆ ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ನೋಟಿಸ್ ಕೊಟ್ಟ ನಂತರದಲ್ಲಿ ಸಾಲ ಕೊಟ್ಟು ಅವರ ಮನೆಯನ್ನ ಸೀಸ್ ಮಾಡಿದ್ದಾರೆ ಫೈನಾನ್ಸ್ನವರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬ್ಯಾಂಕ್ ಕೊಟ್ಟಂತಹ ಸಾಲ ಒಂದಿರತ್ತೆ, ಆದ್ರೆ ವಸೂಲಿ ಮಾಡ್ತಾ ಇರುವಂತಹ ಮೊತ್ತ ಮತ್ತೊಂದಿರುತ್ತೆ. ಈ ಖಾಸಗಿ ಬ್ಯಾಂಕ್ ಕಾಟಕ್ಕೆ ಊರು ತೊರಿತಾ ಇದ್ದಾರೆ ಕುಟುಂಬದವರು. ಎಸ್, ನೊಂದವರು ಈ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಏನು ಮಾತನಾಡಿದ್ದಾರೆ ಅನ್ನೋದನ್ನ ಮೊದಲಿಗೆ ಕೇಳಿ. ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ 2018 5 ಲಕ್ಷ ತೊಗೊಂಡಿದ್ವಿ. ಅಲ್ಲಿಂದ ರೆಗ್ಯುಲರ್ ಸುಮಾರು ಒಂದು 25 ಕಂತು ರೆಗ್ಯುಲರ್ ಕಟ್ಟಿದ್ದೀವಿ. 25 ತಿಂಗಳು. ಅವ್ರೇನು ಹೇಳಿದ್ರೆ ಆಲ್ಮೋಸ್ಟ್ 14,100 ರೂಪಾಯಿ ಪ್ರತಿ ತಿಂಗಳು ಕಟ್ಟಿರುವಂಥದ್ದು. ಅದ್ರ ಪ್ರಕಾರ ನಾವು ರೆಗ್ಯುಲರ್ ಕಟ್ತಾ ಇದ್ವಿ. ಕೋವಿಡ್ ಬಂದಿರೋ ಟೈಮಲ್ಲಿ ಸ್ವಲ್ಪ ಗೌರ್ಮೆಂಟೇ ನಮಗೆ ಮಾರನ್ ಟೈಮ್ ಕೊಟ್ಟಿದ್ದು. ಆ ಟೈಮಲ್ಲಿ ಜೀವನ ನೋಡ್ಸೋದು ಕಷ್ಟ ಆಗಿತ್ತು. ಆ ಟೈಮಲ್ಲಿ ಕಟ್ಟಿರಲಿಲ್ಲ. ನಂತರ ನಾವು 6 ತಿಂಗಳ ನಂತರ ಕಟ್ಟಕ್ಕೆ ಹೋದಾಗ ನಿಮ್ಮದು ಲೋನ್ ಜಾಸ್ತಿ ಆಗಿದೆ, ಕಂತು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಇದು ಹೇಗೆ ಸಾಧ್ಯ ಅಂತ ಕೇಳಿದಾಗ, ಇಲ್ಲ ನಮ್ಮ ಲೋನ್ ರೀಸ್ಟ್ರಕ್ಚರ್ ಮಾಡಿದ್ದೀವಿ ಅಂತ ಕೇಳಿದಾಗ ನಾವು ಬ್ಯಾಲೆನ್ಸ್ ಚೆಕ್ ಮಾಡಿಸಿದಾಗ ಸುಮಾರು ನಮ್ಮ ಪ್ರಕಾರ ಒಂದು 2.5-3 ಲಕ್ಷ ನಾನು ಬ್ಯಾಲೆನ್ಸ್ ಇರಬೇಕಿತ್ತು. ಅದನ್ನು 7-7.5 ಲಕ್ಷಕ್ಕೆ ರೈಸ್ ಮಾಡಿದ್ದಾರೆ. ಅದನ್ನು ಕ್ಲಾರಿಫಿಕೇಷನ್ ಕೇಳೋಕೆ ಹೋದಾಗ ಸಾಕಷ್ಟು ಬಾರಿನೂ ಕೂಡ ಪ್ರತಿ ತಿಂಗಳು ಒಬ್ಬೊಬ್ಬರು ಮ್ಯಾನೇಜರ್ ಚೇಂಜ್ ಆಗ್ತಾ ಹೋದ್ರೆ ಹೊರತು ಎಲ್ಲರಿಗೂ ನನಗೆ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಈ ಒಂದು ಸಮಸ್ಯೆ ಆಗಿರುವಂಥದ್ದು. ಇದು 3,02,000 ರೂಪಾಯಿ ನಮಗೆ ಸರ್ ಕೊಟ್ಟಿರೋದು ಅಮೌಂಟು. ಇದರಲ್ಲಿ ನಾವು 2,86,000 ಕಟ್ಟಿದ್ದೀವಿ ನೋಡಿ ಸರ್. ಇಲ್ಲಿ ಈಗ ಕಟ್ಟೋದೇನೋ 1,13 ಕಟ್ಟಬೇಕು ಸರ್ ಅಷ್ಟೇ. ನಾವು 30 ಕಂತು ಕಟ್ಟಿದ್ದೀವಿ. ಅಂದರೆ 2,86 ಕಟ್ಟಿದ್ದೀವಿ ಸರ್. ಈಗ ಕಟ್ಟೋದು ಬಾರಿ ಅಂದರೆ ಒಂದು 10-20 ಇರ್ಬೋದು ಅಷ್ಟೇ. ಈಗ 4,80,000 ಮಾಡಿದ್ದಾರೆ ಸರ್. ಮತ್ತು ಮಾಡಿರೋದು. ಮತ್ತು ಹೋಗಿ ಸ್ಟೇಟ್ಮೆಂಟ್ ತೆಗೆಸ್ಬೇಕಾದ್ರೆ 4 ಚಿಲ್ಡ್ರೆ ಕಟ್ಟಬೇಕಂತ ಹೇಳಿದರು ಸರ್. ಅಷ್ಟಕ್ಕೊಂದಿಲ್ಲ, ನಾವು ಕಟ್ಟೋದೇ 1 ಲಕ್ಷ ಚಿಲ್ಡ್ರೆ ಇದೆ. ಮತ್ತು ನೀವು ಹೇಳಿದರೆ ಮತ್ತೆ ಮುಂದಿನ ತಿಂಗಳಲ್ಲಿ ಬಂದು ಕಟ್ತೇವೆ ಅಂತ ಹೇಳಿದೆ. ಆದರೆ ಅವರು ಏನು ಗೊತ್ತಾ, ಇಲ್ಲ ರೀ ಕಟ್ಟೋದಾದರೆ 4,46,000 ಕಟ್ಟೋದಾದರೆ ಕಟ್ಟಿ, ಇಲ್ಲ ಅಂದರೆ ಮನೆ ಸೀಜ್ ಮಾಡ್ತೀವಿ ಅಂತ ಹೇಳಿ ಹಾಗೆ ಕಳಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಸ್ಟೇಟ್ಮೆಂಟ್ ಎಲ್ಲ ಬರೆದು ಲಾಸ್ಟ್ ಟಾರ್ಗೆಟ್ಗೆ 3 ಲಕ್ಷ ಅಂತೇಳಿ ಇದು ಮಾಡಿ ಕಳಿಸಿದ್ದಾರೆ ಸರ್. ಇದು 3,02,000 ರೂಪಾಯಿ ನಮಗೆ ಸರ್ ಕೊಟ್ಟಿರೋದು ಅಮೌಂಟು. ಇದರಲ್ಲಿ ನಾವು 2,86,000 ಕಟ್ಟಿದ್ದೀವಿ ನೋಡಿ ಸರ್. ಇಲ್ಲಿ
ಈಗ ಕಟ್ಟೋದೇನೋ 1.13 ಕಟ್ಬೇಕು ಸರ್ ಅಷ್ಟೇ ನಾವು 30 ಕಂತು ಕಟ್ಟಿದ್ದೀವಿ ಅಂದರೆ 2.86 ಕಟ್ಟಿದ್ದೀವಿ ಸರ್. ಈಗ ಕಟ್ಟೋದು ಬಾರಿ ಅಂದರೆ ಒಂದು 10-20 ಇರ್ಬೋದು ಅಷ್ಟೇ. ಈಗ 4,80,000 ಮಾಡಿದ್ದಾರೆ ಸರ್ ಮತ್ತು ಮಾಡಿರೋದು. ಮತ್ತು ಹೋಗಿ ಸ್ಟೇಟ್ಮೆಂಟ್ ತೆಗೆಸ್ಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.